ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಸುವರ್ಣ ನ್ಯೂಸ್ನ ಬ್ರೇಕಿಂಗ್ ನ್ಯೂಸ್. ದಾವಣಗೆರೆ ಮುಸ್ಲಿಂ ಬಂಡಾಯದ ವಿಷಯದಲ್ಲಿ ಇಬ್ಬರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರೋದು ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹ್ಮದ್. ಇವರ ವಿರುದ್ಧ ಹೈಕಮಾಂಡ್ ಈಗ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ದಾವಣಗೆರೆ ಬಂಡಾಯಕ್ಕೆ ಇಬ್ಬರು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಮುಂದಾಗಿರೋದು ಕಾಂಗ್ರೆಸ್ ಹೈಕಮಾಂಡ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತ ಅತಿ ದೊಡ್ಡ ಸುದ್ದಿ ಇದು. ಪಕ್ಷದ ಪರವಾಗಿ ಬೈ ಎಲೆಕ್ಷನ್ ನಲ್ಲಿ ಕೆಲಸ ಮಾಡದಂತ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಕ್ರಮದ ಅಸ್ತ್ರವನ್ನು ತೆಗೆದುಕೊಂಡಿದೆ ಹೈಕಮಾಂಡ್. ಅಬ್ದುಲ್ ಜಬ್ಬಾರ್ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅಬ್ದುಲ್ ಜಬ್ಬಾರ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಈ ನಿರ್ಧಾರ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಅವ್ರ ಮೇಲೆ ಆರೋಪ ಮಾಡಿದ ಕಾರಣಕ್ಕಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡ್ರ? ಯಾವ ವಿಚಾರಕ್ಕೆ ಈ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅವರಿಂದಲೇ ಮಾತನಾಡಿಸಿ ತಿಳ್ಕೊಳ್ತೇನೆ. ಸರ್, ತಾವೀಗ ರಾಜೀನಾಮೆ ಪತ್ರವನ್ನು ಕೆಪಿಸಿಸಿ ಅಧ್ಯಕ್ಷರಿಗೆ ರವಾನಿಸಿದಿರಿ. ಈ ತೀರ್ಮಾನ ಯಾವ ಕಾರಣಕ್ಕಾಗಿ ಸರ್? ಯಾವ ಕಾರಣಕ್ಕೆ ಏನು ಅಂಥದ್ದೇನು ನನಗೂ ಅವ್ರಿಗೂ ಏನಂತ ವ್ಯತ್ಯಾಸ ಏನು ಬರಲಿಲ್ಲ, ನನಗೆ ಯಾರು ಹೇಳಿಲ್ಲ. ಆದರೆ ನಾನು 5 ವರ್ಷ ಆಗಿದೆ ಈಗ ಅಧ್ಯಕ್ಷ ಆಗಿ. ಪ್ಲಸ್ಸು ಎರಡನೇದೇನಪ್ಪ ಬೇಜಾರೆಲ್ಲ ಆಗಿದ್ದು ಅಂತೇಳಿದರೆ, ದಾವಣಗೆರೆ ಸೌತ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮುಖಂಡರಲ್ಲಿ 20-25 ದಿನ ಠಿಕಾಣಿ ಹೂಡಿ ನಮಗೆ ನೀನು ಯಾರಪ್ಪ ಅಂತ ಮಾತಾಡಿಲ್ಲ ಅಂತ ನನಗೆ ಬೇಜಾರಾಗಿ, ಪ್ಲಸ್ಸು ಏನಂತ ಅವಶ್ಯಕತೆಯನ್ನು ಕಾಣ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ಈಗ ಅವಶ್ಯಕತೆ ಇಲ್ಲಿದ್ದ ಕಡೆ ನಾವು ಯಾಕಿರ್ಬೇಕಂತ ಬಿಟ್ಟಿದ್ದೀನಿ. ಯಾರ್ದಾರು ಸೂಚನೆ ಮೇರೆಗೆ ಈ ತೀರ್ಮಾನ ತೆಗೆದುಕೊಂಡ ಅಥವಾ ಸ್ವಯಂ ನಿರ್ಧಾರ? ಸೂಚನೆ ಗೀಚನೆ ಯಾರೂ ಏನು ಹೇಳಿಲ್ಲ, ನನ್ನ ಸ್ವಯಂ ನಿರ್ಧಾರ ಇದು. ಬೇಸರ ಯಾವಕ್ಕೆ ಸರ್? ಅಂದರೆ ನೀವು ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ರಿ, ತಾವು ಟಿಕೆಟ್ ಸಿಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿದ್ರಿ. ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಬೇಸರಕ್ಕೆ ನಿಮ್ಮನ್ನು ಕರೀಲಿಲ್ವೋ, ಅಥವಾ ನೀವು ಫೈಟ್ ಮಾಡಿದ್ರೆ ಟಿಕೆಟ್ಗೋಸ್ಕರ ಅಂತ ನಿಮ್ಮನ್ನು ಪ್ರಚಾರಕ್ಕೆ ಕರೀಲಿಲ್ವೋ? ಯಾವ ಕಾರಣಕ್ಕಾಗಿ ನಿಮ್ಮನ್ನು ಕರೀಲಿಲ್ಲ? ನಿಮಗೆ ನೋವು ಯಾವ ವಿಚಾರಕ್ಕೆ? ನನ್ನ ನೋವು ಇಷ್ಟೇ, ನಮಗೆ ಸಂಬಂಧ ಇಲ್ಲದ ವಿಚಾರ ಎಲ್ಲ ನಮ್ಮ ಮುಖಂಡರೇ, ಅಲ್ಪಸಂಖ್ಯಾತರ ಮುಖಂಡರಿಗೆ ಬಾಯಿಂದನೇ ಹೇಳಿಸ್ತಿದ್ದಾರೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ವಿರುದ್ಧನೇ ಮಾತಾಡ್ತಾರೆ. ಅವರ ಅರ್ಹತೆ ಇಲ್ಲ, ಅವ್ರಿಗೆ ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಯಾಗಿ ಜನ ಬೆಂಬಲ ಇಲ್ಲ ಅಂತ ಮಾತಾಡ್ತಾರೆ. ಅದಕ್ಕೋಸ್ಕರ ಬೇಜಾರಾಗಿ ಇಂಥವೆಲ್ಲ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಕಾಂಗ್ರೆಸ್ ಆಫೀಸ್ ಯೂಸ್ ಮಾಡಿ ಈಗ ನಮ್ಮ ಅರ್ಹತೆ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ ಅಂತ PCC ಅವರಿಗೆ ಗೊತ್ತಾಗ್ತಾ ಇದೆ ಅಂತ ಅದಕ್ಕೆ ರಾಜೀನಾಮೆ ಕಳಿಸಿದ್ದೇನೆ. ನಿಮ್ಮ ವಿರುದ್ಧ ಆರೋಪದ ಕಾರಣಕ್ಕಾಗಿ ತಮಗೆ ಬೇಸರ ಆಗಿದೆ? ಆರೋಪ ಇವ್ರು ಮಾಡಿರೋದು, ಪಾರ್ಟಿಯವ್ರು ಏನು ಮಾಡಿಲ್ಲ. ಪಾರ್ಟಿ ನಮ್ಮ ಅಲ್ಪಸಂಖ್ಯಾತರ ಮುಖಂಡರದಾರಲ್ಲ, ಅವರು ಆರೋಪ ಮಾಡಿದಾರಲ್ಲ, ಅದಕ್ಕೆ ಬೇಜಾರಾಗಿ ಮಾಡಿದ್ದೀನಿ. ಅಲ್ಲ ಸರ್, ಈಗ ತಾವು ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ ಅನ್ನೋದು, ಅಥವಾ ನೀವು ಎಗೇನೆಸ್ಟ್ ಮಾಡಿದ್ರಿ ಅನ್ನುವಂಥ ಏನಾದ್ರು ಆ ಥರದ ಆರೋಪಗಳಿದಾವೆ? ಅವ್ರ ಮನಸ್ಸಲ್ಲಿ ಏನಾದರೂ ನೀವು ಎಗೇನೆಸ್ಟ್ ಮಾಡಿದ್ರಿ ಇಲ್ಲ ಅಂತ ಆ ಥರದ್ದು ಏನಾದರೂ ಇದೆಯಾ ಅವ್ರ ಹತ್ರ? ನಮಗೆ ಅದು ಎಗೇನೆಸ್ಟ್ ಮಾಡ್ಯಾರಂತ ಪ್ರೂಫ್ ಕೊಡ್ರಿ ಅಂತ ನಿಮ್ಮ ಹತ್ರ ನಿಮ್ಮ ಮುಖಾಂತರನೇ ಹೇಳಿದ್ದೀನಿ. ನಾವಂತ ಯಾವ ಎಗೇನೆಸ್ಟ್ ಮಾಡುವಂಥ ಅವಶ್ಯಕತೆ ನಮಗೆ ಬಿದ್ದಿಲ್ಲ. ಅಲ್ಲಿ ಆಫೀಸ್ನಲ್ಲಿ ಮಾಡಿಕೊಟ್ಟಿರೋದ್ರಿಂದ ಒಂದು ಆಫೀಸು ನಮ್ಮ ವಿರುದ್ಧ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು ಅಂತ ನಾನು ಬೇಜಾರಿಂದ ಕೊಟ್ಟಿದ್ದೀನಿ. ಅಂದರೆ ವೈಯಕ್ತಿಕ ಟೀಕೆಗಳಿಗೆ ಪಕ್ಷ ವೇದಿಕೆ ಆಗಬಾರ್ದಾಗಿತ್ತು ಅಂತ ಅಷ್ಟೇ. ಸರ್, ಈಗ ತಾವು ಟಿಕೆಟ್ ವಿಚಾರದಲ್ಲಿ ನಾವು ಗಮನಿಸಿದ್ವಿ, ಎಲ್ಲ ಅಲ್ಪಸಂಖ್ಯಾತರು ಒಗ್ಗೂಡಿ ಮೀಟಿಂಗ್ ಮಾಡಿದ್ರಿ. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂಥ ನಿಲುವು ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಚುನಾವಣೆ ಮುಗಿತಿದ್ದ ಹಾಗೆ ಈ ರೀತಿ ನಿಮ್ಮಲ್ಲೇ ಈ ಒಡಕು ಮೂಡಲಿಕ್ಕೆ ಅಂಥದ್ದು ಏನು ಕಾರಣ ಸರ್? ನಮ್ಮಲ್ಲಿ ಯಾವ ಒಡಕು ಇಲ್ಲ, ನಮ್ಮಲ್ಲಿ ಪರ್ಸ್ನಲ್ ಏನು ಗ್ರಿಜಸ್ ಇಲ್ಲ. ಆದರೆ ಸ್ವಲ್ಪ ಜನ ಮುಂದಿನ ಗುರಿ ಇಟ್ಕೊಂಡಿರ್ತಾರಲ್ಲ, ನಾವು ಅದು ಆಗಬೇಕು, ನಾನು ಇದು ಆಗಬೇಕು, ಯಾರಿಗೆ ನಾನು ಬೈದರೆ ಮುಂದೆ ಚೆನ್ನಾಗಾಗ್ತೈತಿ, ಇವರಿಗೆ ತುಳಿದ್ರೆ ಹೆಂಗಾಗ್ತೈತಿ, ಅವರಿಗೆ ಹಿಂಗೆಲ್ಲ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡಿರ್ತಾರೆ. ಅದೆಲ್ಲ ಅದೃಷ್ಟದಾಗ ಬರ್ದಿದ್ರೆ ಹಾಗೆ ಆಗ್ತದೆ. ಇಷ್ಟು ಅಬ್ದುಲ್ ಜಬ್ಬಾರ್ ಅವ್ರ ಮಾತು. ಈಗ ಕ್ಯಾಮ್ರಾಮನ್ ಸತ್ಯ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.